ಸೌಜನ್ಯ ಕೇಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ಏನ್ ಪ್ರಯೋಜನ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಗಿಲ್ಟ್ ಎಷ್ಟರ ಮಟ್ಟಿಗೆ ಕಾಡುತ್ತು ಅಂತಂದ್ರೆ 1998ರಿಂದ 2014 ನಡುವೆ ಆತ ಯಾರ ಹೇಳಿಕೆ ಆಧಾರದ ಮೇಲೆ ಅದೆಷ್ಟು ಶವಗಳನ್ನ ಎಲ್ಲೆಲ್ಲಿ ಹೂತ್ ಹಾಕಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ಹಾಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನೇ ಹೂತಿರುವಂತಹ ಒಂದು ಅಸ್ಥಿ ಪಂಜರವನ್ನ ಯಾರಿಗೂ ಗೊತ್ತಿಲ್ಲದ ಹಾಗೆ ತಗೊಂಡು ಬಂದಿದ್ದೀನಿ, ಪೊಲೀಸರಿಗೆ ಒಪ್ಪಿಸಿದ್ದೀನಿ ಅನ್ನೋದನ್ನ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟರ್ ಎದುರು 164 ಸ್ಟೇಟ್ಮೆಂಟ್ ನಲ್ಲಿ ದಾಖಲೆಯನ್ನ ಮಾಡ್ತಾನೆ. ಒಂದು ವೇಳೆ ಈ ಸ್ಟೇಟ್ಮೆಂಟ್ ಸುಳ್ಳಾಯ್ತು ಅಂತಂದ್ರೆ ಲೀಗಲ್ ಕಾಂಪ್ಲಿಕೇಶನ್ ಏನು? ಕಂಡೋರ್ ಮನೆ ಡಿವೋರ್ಸ್ ವಿಚಾರವನ್ನ 2 ವರ್ಷ ನಡೆಸೋ ಕನ್ನಡ ಮೀಡಿಯಾ ಮಕಾಡೆ ಮಲ್ಗಿರುವಾಗ ಟೈಮ್ಸ್ ನೌ ಅನ್ನೋ ಒಂದು ನ್ಯಾಷನಲ್ ಮೀಡಿಯಾ ಇದನ್ನ ತುಂಬಾ ರೆಸ್ಪಾನ್ಸಿಬಲಿ ರಿಪೋರ್ಟ್ ಮಾಡ್ತಾ ಇರೋದ್ರ ಕಾರಣ ಏನು? ಒಂದು ವೇಳೆ ಇದು ಎಲ್ಲವೂ ಕೂಡ ಸತ್ಯ ಅನ್ನೋದು ಪ್ರೂವ್ ಆಯ್ತು ಅಂತಂದ್ರೆ ಇಡೀ ಮನುಕುಲ ಕಂಡಂತಹ ದ ಮೋಸ್ಟ್ ಬ್ರೂಟಲ್ ಆಕ್ಟ್ಗೆ ಧರ್ಮಸ್ಥಳ ಗ್ರಾಮ ಸಾಕ್ಷಿಯಾಗೋದ್ರಲ್ಲಿ ದೂಸರ ಮಾತಿಲ್ಲ. ಇದರ ಲೀಗಲ್ ಕಾಂಪ್ಲಿಕೇಶನ್ ಏನು, ಪ್ರೊಸೀಡಿಂಗ್ ಏನು, ಹಾಗೆ ಹೂತ ಶವವನ್ನ ತೆಗೆದ ಮೇಲೆ ಇರುವಂತಹ ಚಾಲೆಂಜಸ್ ಏನು? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಈ ವಾರದ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ. ಮಿಸ್ ಮಾಡದೆ ನೋಡಿ.